ಕರೆಕ್ಟ್ ಆಗಿರೋ ಕೈಗಳು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾವೆ, ಕರೆಕ್ಟ್ ಆಗಿರೋ ವ್ಯಕ್ತಿಗಳ ಕೆಳಗಡೆ ಇದೆ ಅಂದಾಗ ಕರೆಕ್ಟ್ ಆಗಿರೋ ವಿಚಾರಗಳು ಮಾತ್ರ ನಡೀತಾ ಇದನ್ನ ನಂಬಿ. ಅಲ್ಲಿ ಅಭಿಮಾನಿಗಳ ಸಂಘ, ವಿಷ್ಣು ಅಭಿಮಾನಿಗಳ ಸಂಘನೇ ಸರ್ಕಾರ, ಅವ್ರ ಕೆಳಗೆ ಇರ್ತದೆ. ಅವ್ರ ಹೆಸರಿದೆ ಅಲ್ಲಿ, ತಪ್ಪು ನಡೆಯಕ್ಕೆ ಸಾಧ್ಯನೇ ಇಲ್ಲ. ಕೆಳಗಡೆ ನಾವಿದ್ದೀವಿ, ನೀವೇನು ಎಲ್ಲರೂ ಒಂದಲ್ಲ, ಎಲ್ಲರೂ ಒಂದಲ್ಲ. ನೀವು ಹೇಳೋದ ಪ್ರಕಾರ ಎಷ್ಟೋ ಸಂಘಗಳಂತ ನೀವು ಹೇಳಿದ್ರು, ಯಾವತ್ತೂ ಎಲ್ಲರೂ ಹಾಗೆ ಅನ್ನೋದನ್ನ ನೀವೇ ಅನ್ಕೊಂಬಿಡಿ. ಪ್ರಪಂಚದಲ್ಲಿ ಒಳ್ಳೆತನೂ ಇದೆ, ಒಳ್ಳೆ ಜನರು ಇದ್ದಾರೆ. ನಾನು ನೋಡಿರೋ ಹಾಗೆ ವಿಷ್ಣು ಸಮಿತಿ, ವಿಷ್ಣು ಸರ್ ಅವರು ಸಂಪಾದಿಸಿರೋ ಅಭಿಮಾನಿಗಳಿದ್ದಾರಲ್ಲ, ಭಾಳ 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 ದೊಡ್ಡ ಮಟ್ಟದಲ್ಲಿದ್ದಾರೆ. ಭಾಳ ಉದ್ದೇಶಗಳು ಚೆನ್ನಾಗಿದ್ದಾರೆ. ಆ್ಯಂಡ್ ಯಾರ ಉದ್ದೇಶ ಚೆನ್ನಾಗಿದ್ದಾರೋ ಅವರೆಲ್ಲ ಒಂದಾಗಿದ್ದಾರೆ. ಹಾಗಿರ್ಬೇಕಾದ್ರೆ ಅದು ನನ್ನ ಪ್ರಕಾರ ಯಾವತ್ತೂ ಅದಾಗಕ್ಕೆ ಸಾಧ್ಯನೇ ಇಲ್ಲ, ಅದಾಗಕ್ಕೆ ಬಿಡೋದಿಲ್ಲ. ಹಾಗಿದ್ರೆ ಅದೇ ಜಾಗದಲ್ಲಿ ಇಟ್ಕೊಂಡು ಬೇರೆ ಏನೋ ಮಾಡ್ಬೋದಲ್ಲ. ವಿಷ್ಣುವರ್ಧನ್ ಹೆಸರಲ್ಲಿ ಹೋಟ್ಲು, ವಿಷ್ಣುವರ್ಧನ್ ಸರ್ ಅವ್ರ ಹೆಸರಲ್ಲಿ ಇನ್ನೊಂದು, ಅಲ್ಲಿ ಮಾಡ್ತಾ ಇರೋದ್ರ ಕಮರ್ಷಿಯಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅದು ಇರೋದು ಅದರೊಳಗೆ ಕಮರ್ಷಿಯಲ್ ಆಗುವಂಥದ್ದು ಏನೂ ಇಲ್ಲ. ನೀವು ಹೋಗ್ಬೋದು, ಕೂರ್ಬೋದು, ಓದ್ಬೋದು, ಬರ್ಬೋದು. ನೀವು ನೋಡಿ ನಾಳೆ ನಾಳಿಂದ ವಿಡಿಯೋ ಬರುತ್ತದು, ಸಂಪೂರ್ಣವಾಗಿ ಎಕ್ಸ್ಪ್ಲನೇಷನ್ ಇವ್ರು ಕೊಡ್ತಾರೆ. ನಿಮ್ಗೆ ತುಂಬ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಐಡಿಯಾ. ತುಂಬ ಖುಷಿ ಆಗುತ್ತೆ ನೋಡಿದ್ರೆ, ತುಂಬ ಖುಷಿ ಆಗುತ್ತೆ.